ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC ಎಕ್ಸಾಮ್, RPF ಎಕ್ಸಾಮ್, ALP ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆ ಸಾಮಾನ್ಯ ಅಧ್ಯಯನದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಕುರಿತು ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ GK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರುತ್ತೇನೆ ಫ್ರೆಂಡ್ಸ್. ಮತ್ತು ಇನ್ನೂ 2 ನಮ್ಮ ರೈಲ್ವೆಯ ಪಾರ್ಟ್ ವಿಡಿಯೋನ ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರುತ್ತೇನೆ ಫ್ರೆಂಡ್ಸ್. ಇನ್ನೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಸೈಕ್ಲೋನಿಕ್ ಚಂಡಮಾರುತದ ಸಮಯದಲ್ಲಿ ಸಮುದ್ರದ ಮಟ್ಟದಲ್ಲಿನ ಅಸಹಜ ಏರಿಕೆಯನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ A ಶ್ಯಾಶ್, ಆಪ್ಷನ್ ನಂಬರ್ B ಚಂಡಮಾರುತದ ಉಲ್ಬಣ, ಆಪ್ಷನ್ ನಂಬರ್ C ಬಂದರು ಅಲೆಗಳು, ಆಪ್ಷನ್ ನಂಬರ್ D ಸುನಾಮಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ B ಚಂಡಮಾರುತದ ಉಲ್ಬಣ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 2. ಭಾರತೀಯ ಸಂವಿಧಾನದ ಭಾಗ 5 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ A ಮೂಲಭೂತ ಕರ್ತವ್ಯಗಳು, ಆಪ್ಷನ್ ನಂಬರ್ B ಪಂಚಾಯತ್, ಆಪ್ಷನ್ ನಂಬರ್ C ಚುನಾವಣೆ, ಆಪ್ಷನ್ ನಂಬರ್ D ಕೇಂದ್ರ ಸರ್ಕಾರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ D ಕೇಂದ್ರ ಸರ್ಕಾರ. ಇದು ಭಾರತ ಸಂವಿಧಾನದ 5ನೇ ಭಾಗಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 3. 1931ರಲ್ಲಿ ನಡೆದ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕೆಳಗಿನ ಯಾವ ಸ್ವಾತಂತ್ರ್ಯ ಹೋರಾಟಗಾರ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿದರು? ಆಪ್ಷನ್ ನಂಬರ್ A ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ನಂಬರ್ B MA ಜಿನ್ನಾ, ಆಪ್ಷನ್ ನಂಬರ್ C ಮಹಾತ್ಮ ಗಾಂಧಿ, ಆಪ್ಷನ್ ನಂಬರ್ D ಗೋಪಾಲಕೃಷ್ಣ ಗೋಖಲೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C ಮಹಾತ್ಮ ಗಾಂಧೀಜಿಯವರು ಇದರಲ್ಲಿ ಭಾಗವಹಿಸಿದ್ದರು ಫ್ರೆಂಡ್ಸ್. ಪ್ರಶ್ನೆ 4. ಬ್ರಿಟಿಷ್ ಇಂಡಿಯಾ ವೈಸ್ರಾಯ್ ಆಗಿ ಲಾರ್ಡ್ ವೆಬಲ್ ಉತ್ತರಾಧಿಕಾರಿ ಯಾರು? ಆಪ್ಷನ್ ನಂಬರ್ A ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ನಂಬರ್ B ಲಾರ್ಡ್ ಮಿಂಟೋ, ಆಪ್ಷನ್ ನಂಬರ್ C ಲಾರ್ಡ್ ರಿಪ್ಪನ್, ಆಪ್ಷನ್ ನಂಬರ್ D ಲಾರ್ಡ್ ಮೌಂಟ್ ಬ್ಯಾಟನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ D ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಉತ್ತರಾಧಿಕಾರಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 5. ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಕಾಂತೀಯ ಪ್ರಚೋದನೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ ನಂಬರ್ A ಜನರೇಟರ್, ಆಪ್ಷನ್ ನಂಬರ್ B ಇನ್ಸುಲೇಟರ್, ಆಪ್ಷನ್ ನಂಬರ್ C ಪ್ರತಿರೋಧಕಗಳು, ಆಪ್ಷನ್ ನಂಬರ್ D ಸೈಕ್ಲೋಟ್ರಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A ಜನರೇಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಭಾರತದಲ್ಲಿ ರಾಜ್ಯ ಗವರ್ನರ್ ಅನ್ನು ನೇಮಿಸಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು? ಆಪ್ಷನ್ ನಂಬರ್ A 32 ವರ್ಷಗಳು, ಆಪ್ಷನ್ ನಂಬರ್ B 25 ವರ್ಷಗಳು, ಆಪ್ಷನ್ ನಂಬರ್ C 21 ವರ್ಷಗಳು, ಆಪ್ಷನ್ ನಂಬರ್ D 35 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ D 35 ವರ್ಷಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಕಂಡಕ್ಟರ್ನಲ್ಲಿ ಎಲೆಕ್ಟ್ರಾನ್ಗಳ ಹರಿವನ್ನು ತಡೆಯುವ ಗುಣಮಟ್ಟ ಯಾವುದು? ಆಪ್ಷನ್ ನಂಬರ್ A ವೋಲ್ಟ್, ಆಪ್ಷನ್ ನಂಬರ್ B ಪ್ರತಿರೋಧ, ಆಪ್ಷನ್ ನಂಬರ್ C ವೋಲ್ಟೇಜ್, ಆಪ್ಷನ್ ನಂಬರ್ D ಆಯಾಮಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ B ಪ್ರತಿರೋಧ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಕಂಡಕ್ಟರ್ ಎಲೆಕ್ಟ್ರಾನ್ ಹರಿವನ್ನು ತಡೆಯುವ ಗುಣಮಟ್ಟ ಹೊಂದಿದೆ ಫ್ರೆಂಡ್ಸ್ ಇದು. ಪ್ರಶ್ನೆ 8. ಲೋಹವು ಆಮ್ಲಜನಕದೊಂದಿಗೆ ಸಂಯೋಜಿಸಿದಾಗ ಏನು ರೂಪುಗೊಳ್ಳುತ್ತದೆ? ಆಪ್ಷನ್ ನಂಬರ್ A ಲೋಹದ ಆಕ್ಸೈಡ್ಗಳು, ಆಪ್ಷನ್ ನಂಬರ್ B ಆಮ್ಲಜನಕ ಅನಿಲ, ಆಪ್ಷನ್ ನಂಬರ್ C ಸಾರಜನಕ ಅನಿಲ, ಆಪ್ಷನ್ ನಂಬರ್ D ಹೈಡ್ರೋಜನ್ ಅನಿಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ A ಲೋಹದ ಆಕ್ಸೈಡ್ಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ವಿಶ್ವ ಪರಂಪರೆ ತಾಣವಾದ ಮಹಾನ್ ಸಾಂಚಿಯ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ನಂಬರ್ A ಸಮುದ್ರಗುಪ್ತ, ಆಪ್ಷನ್ ನಂಬರ್ B ಅಶೋಕ ಚಕ್ರವರ್ತಿ, ಆಪ್ಷನ್ ನಂಬರ್ C ಚಾಲುಕ್ಯ, ಆಪ್ಷನ್ ನಂಬರ್ D ಚಂದ್ರಗುಪ್ತ ಮೌರ್ಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ B ಅಶೋಕ ಚಕ್ರವರ್ತಿ ಸಾಂಚಿಯ ಸ್ತೂಪವನ್ನು ನಿರ್ಮಿಸ್ತಾನೆ ಫ್ರೆಂಡ್ಸ್. ಪ್ರಶ್ನೆ 10. ವಿಂಬಲ್ಡನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಮೆಂಟ್ 2018ರಲ್ಲಿ ಎಲ್ಲಿ ನಡೆಯಿತು? ಆಪ್ಷನ್ ನಂಬರ್ A ಲಂಡನ್, ಆಪ್ಷನ್ ನಂಬರ್ B ದೆಹಲಿ, ಆಪ್ಷನ್ ನಂಬರ್ C ಸಿಡ್ನಿ, ಆಪ್ಷನ್ ನಂಬರ್ D
ಕ್ಯಾನ್ಬೆರಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಲಂಡನ್ನಲ್ಲಿ 2018ರ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ ಅನ್ನೋದು ಯಾವ ಲೇಖನ ಕಾರ್ಯಾಂಗದಿಂದ ನ್ಯಾಯಾಂಗದ ಪ್ರತ್ಯೇಕತೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಲೇಖನ 70, ಆಪ್ಷನ್ ನಂಬರ್ ಬಿ ಲೇಖನ 90, ಆಪ್ಷನ್ ನಂಬರ್ ಸಿ ಲೇಖನ 50, ಆಪ್ಷನ್ ನಂಬರ್ ಡಿ ಲೇಖನ 30. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಲೇಖನ 50. ಇದು ಕಾರ್ಯಾಂಗದಿಂದ ನ್ಯಾಯಾಂಗದ ಪ್ರತ್ಯೇಕತೆಗೆ ಸಂಬಂಧಿಸಿದೆ. ಪ್ರಶ್ನೆ 12, ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿರ್ತಾರೆ? ಆಪ್ಷನ್ ನಂಬರ್ ಎ ಲಾರ್ಡ್ ವೆವೆಲ್, ಆಪ್ಷನ್ ನಂಬರ್ ಬಿ ಲಾರ್ಡ್ ಇರ್ವಿನ್, ಆಪ್ಷನ್ ನಂಬರ್ ಸಿ ಲಾರ್ಡ್ ಡೌಲ್ ಹೌಸಿ, ಆಪ್ಷನ್ ನಂಬರ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲಾರ್ಡ್ ಇರ್ವಿನ್ ಅವರು ಮೊದಲ ದುಂಡು ಮೇಜಿನ ಸಮ್ಮೇಳನದ ವೈಸ್ರಾಯ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 13, 18ನೇ ಏಷ್ಯನ್ ಗೇಮ್ಸ್ 2018ರಲ್ಲಿ ಈ ಕೆಳಗಿನ ಯಾವ ದೇಶವು ಒಟ್ಟಾರೆ ಚಾಂಪಿಯನ್ ಆಗಿದೆ? ಆಪ್ಷನ್ ನಂಬರ್ ಎ ಚೀನಾ, ಆಪ್ಷನ್ ನಂಬರ್ ಬಿ ಪಾಕಿಸ್ತಾನ್, ಆಪ್ಷನ್ ನಂಬರ್ ಸಿ ಜಪಾನ್, ಆಪ್ಷನ್ ನಂಬರ್ ಡಿ ಭಾರತ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಚೀನಾ 2018ರಲ್ಲಿ ಒಟ್ಟಾರೆ ಚಾಂಪಿಯನ್ ಆಗಿರುತ್ತೆ ಫ್ರೆಂಡ್ಸ್ ಏಷ್ಯನ್ ಗೇಮ್ಸ್ನಲ್ಲಿ. ಪ್ರಶ್ನೆ 14, ಕೆಳಗಿನವರಲ್ಲಿ ಯಾರು ಜಿಮ್ನಾಸ್ಟಿಕ್ಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ನಂಬರ್ ಎ ಮಿತಾಲಿ ರಾಜ್, ಆಪ್ಷನ್ ನಂಬರ್ ಬಿ ದೀಪಾ ಕರ್ಮಾಕರ್, ಆಪ್ಷನ್ ನಂಬರ್ ಸಿ PV ಸಿಂಧು, ಆಪ್ಷನ್ ನಂಬರ್ ಡಿ ಸೈನಾ ನೆಹ್ವಾಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ದೀಪಾ ಕರ್ಮಾಕರ್ ಜಿಮ್ನಾಸ್ಟಿಕ್ಗೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 15, ವರ್ಲ್ಡ್ ಹ್ಯಾಪಿನೆಸ್ ವರದಿ 2018 ಶ್ರೇಯಾಂಕದ ಪ್ರಕಾರ ಈ ಕೆಳಗಿನ ಯಾವ ದೇಶಗಳು ಕೊನೆಯದಾಗಿವೆ? ಆಪ್ಷನ್ ನಂಬರ್ ಎ ಸುಡಾನ್, ಆಪ್ಷನ್ ನಂಬರ್ ಬಿ ಕಾಂಬೋಡಿಯಾ, ಆಪ್ಷನ್ ನಂಬರ್ ಸಿ ಬುರುಂಡಿ, ಆಪ್ಷನ್ ನಂಬರ್ ಡಿ ಲಿಬಿಯಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬರುಂಡಿ ಬಂದ್ಬಿಟ್ಟು ಇದು ವರ್ಲ್ಡ್ ಹ್ಯಾಪಿನೆಸ್ ವರದಿಯಲ್ಲಿ ಎಲ್ಲ ಕೊನೆಯ ಸ್ಥಾನದಲ್ಲಿ ಇದೆ ಫ್ರೆಂಡ್ಸ್ ಇದು. ಪ್ರಶ್ನೆ 16, ನಾಗಾರ್ಜುನಿ ಗುಹೆಗಳು ಎಲ್ಲಿವೆ? ಆಪ್ಷನ್ ನಂಬರ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ ಬಿ ಒಡಿಶಾ, ಆಪ್ಷನ್ ನಂಬರ್ ಸಿ ಅಸ್ಸಾಂ, ಆಪ್ಷನ್ ನಂಬರ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬಿಹಾರದಲ್ಲಿ ನಾಗಾರ್ಜುನಿ ಗುಹೆಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 17, ಕೆಳಗಿನವುಗಳಲ್ಲಿ ಯಾವುದು ಸಮುದ್ರ ಹಸು ಅಥವಾ ಡುಗಾಂಗ್ನಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಮನ್ನಾರ್ ಕೊಲ್ಲಿ, ಆಪ್ಷನ್ ನಂಬರ್ ಬಿ ಲಕ್ಷದ್ವೀಪಗಳು, ಆಪ್ಷನ್ ನಂಬರ್ ಸಿ ಕೋರಮಂಡಲ ಕರಾವಳಿ, ಆಪ್ಷನ್ ನಂಬರ್ ಡಿ ಕಂಬತ್ ಕೊಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮನ್ನಾರ್ ಕೊಲ್ಲಿಯಲ್ಲಿ ಸಮುದ್ರ ಹಸು ಮತ್ತು ಡುಗಾಂಗ್ಗಳು ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 18, ಆವರ್ತಕ ಕೋಷ್ಟಕದಲ್ಲಿ ಪರಮಾಣು ದ್ರವ್ಯರಾಶಿ ಹೆಚ್ಚುತ್ತಿರುವ ಕ್ರಮದ ಅಂಶಗಳನ್ನು ಯಾರು ಜೋಡಿಸಬಹುದು? ಆಪ್ಷನ್ ನಂಬರ್ ಎ ಸುಬೋಧ್ ಕುಮಾರ್, ಆಪ್ಷನ್ ನಂಬರ್ ಬಿ ಹೆನ್ರಿ ಸೋವರ್, ಆಪ್ಷನ್ ನಂಬರ್ ಸಿ ಡಿಮಿಟ್ರಿ ಇವಾನೋವಿಚ್ ಮೆಂಡೆಲಿಫ್, ಆಪ್ಷನ್ ನಂಬರ್ ಡಿ ಜಾನ್ ಲ್ಯೂಲ್ಯಾಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಡಿಮಿಟ್ರಿ ಇವಾನೋವಿಚ್ ಮೆಂಡೆಲಿಫ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 19, ಲಾರ್ಡ್ ಮಹಾವೀರ ರಾಷ್ಟ್ರೀಯ ಉದ್ಯಾನವನ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ಮಧ್ಯಪ್ರದೇಶ್, ಆಪ್ಷನ್ ನಂಬರ್ ಬಿ ಗೋವಾ, ಆಪ್ಷನ್ ನಂಬರ್ ಸಿ ತೆಲಂಗಾಣ, ಆಪ್ಷನ್ ನಂಬರ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಗೋವಾದಲ್ಲಿ ಲಾರ್ಡ್ ಮಹಾವೀರ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 20, ಬುಡಾಪೆಸ್ಟ್ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ನಂಬರ್ ಎ ಡಾನ್, ಆಪ್ಷನ್ ನಂಬರ್ ಬಿ ಗಂಗಾ, ಆಪ್ಷನ್ ನಂಬರ್ ಸಿ ಓಲ್ಗಾ, ಆಪ್ಷನ್ ನಂಬರ್ ಡಿ ಡ್ಯಾನೋಬ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಡ್ಯಾನೋಬ್ ನದಿ ದಂಡೆದಲ್ಲಿ ಬುಡಾಪೆಸ್ಟ್ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 21, 1784ರಲ್ಲಿ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ನಂಬರ್ ಎ ಸರ್ ವಿಲಿಯಂ ಜೋನ್ಸ್, ಆಪ್ಷನ್ ನಂಬರ್ ಬಿ ಸರ್ ಜಾನ್ ಶೋರ್, ಆಪ್ಷನ್ ನಂಬರ್ ಸಿ ಚಾರ್ಲ್ಸ್ ವುಡ್, ಆಪ್ಷನ್ ನಂಬರ್ ಡಿ ಡೇವಿಡ್ ಗ್ರೀನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸರ್ ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಏಸಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 22, ಭಾರತೀಯ ಸಂಸತ್ತಿನ ಯಾವ ಸದನವನ್ನು ಜನರಿಂದ ನೇರವಾಗಿ ಆಯ್ಕೆ ಮಾಡಲಾಗುತ್ತದೆ? ಆಪ್ಷನ್ ನಂಬರ್ ಎ ಹೌಸ್ ಆಫ್ ಲಾರ್ಡ್ಸ್, ಆಪ್ಷನ್ ನಂಬರ್ ಬಿ ರಾಜ್ಯಸಭೆ,
ಆಪ್ಷನ್ ನಂಬರ್ ಸಿ ಲೋಕಸಭೆ, ಆಪ್ಷನ್ ನಂಬರ್ ಡಿ ಅಸೆಂಬ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಲೋಕಸಭೆಯನ್ನು ಭಾರತೀಯ ಸಂಸತ್ತಿನ ಸದನದಿಂದ ಜನರಲ್ಲಿ ನೇರವಾಗಿ ಆಯ್ಕೆ ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 23, ಭಾರತ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಯಾರು? ಆಪ್ಷನ್ ನಂಬರ್ ಎ BR ಅಂಬೇಡ್ಕರ್, ಆಪ್ಷನ್ ನಂಬರ್ ಬಿ SN ಮುಖರ್ಜಿ, ಆಪ್ಷನ್ ನಂಬರ್ ಸಿ AV ಟಕ್ಕರ್, ಆಪ್ಷನ್ ನಂಬರ್ ಡಿ JB ಕೃಪಲಾನಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24, ದಾಳಿ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಟೆನ್ನಿಸ್, ಆಪ್ಷನ್ ನಂಬರ್ ಬಿ ಬ್ಯಾಡ್ಮಿಂಟನ್, ಆಪ್ಷನ್ ನಂಬರ್ ಸಿ ಕಬಡ್ಡಿ, ಆಪ್ಷನ್ ನಂಬರ್ ಡಿ ವಾಲಿಬಾಲ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಕಬಡ್ಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ರೇಡ್ ಮಾಡ್ತಾರಲ್ಲ ಅದಕ್ಕೆ ದಾಳಿ ಅಂತಾರೆ ಫ್ರೆಂಡ್ಸ್. ಇದು ಕಬಡ್ಡಿಗೆ ಸಂಬಂಧಿಸಿರುತ್ತೆ ಫ್ರೆಂಡ್ಸ್ ಇದು. ಪ್ರಶ್ನೆ 25, ದ್ರವ್ಯರಾಶಿ ಮತ್ತು ವೇಗದ ಉತ್ಪನ್ನ ಯಾವುದು? ಆಪ್ಷನ್ ನಂಬರ್ ಎ ಮೊಮೆಂಟಮ್, ಆಪ್ಷನ್ ನಂಬರ್ ಬಿ ಫೋರ್ಸ್, ಆಪ್ಷನ್ ನಂಬರ್ ಸಿ ಜಡತ್ವ, ಆಪ್ಷನ್ ನಂಬರ್ ಡಿ ವೇಗವರ್ಧನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮೊಮೆಂಟಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್.